ಕೆಂಪೇಗೌಡರ ಇತಿಹಾಸ ಕಥೆ ಸುಮಾರು 5 ಶತಮಾನಗಳ ಹಿಂದೆ ಕರ್ನಾಟಕದ ಮಣ್ಣಿನಲ್ಲಿ ಒಬ್ಬ ದಾರ್ಶನಿಕ ನಾಯಕ ಉದಯಿಸಿದನು. ಆತನ ಹೆಸರು ಹಿರಿಯ ಕೆಂಪೇಗೌಡ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಯಲಹಂಕ ನಾಡಿನ ಪ್ರಮುಖರಾಗಿದ್ದ ಕೆಂಪೇಗೌಡರು ಕೇವಲ ಒಬ್ಬ ಪಾಳೆಗಾರನಾಗಿರಲಿಲ್ಲ, ಬದಲಿಗೆ ಭವಿಷ್ಯವನ್ನು ರೂಪಿಸುವ ಕನಸುಗಾರನಾಗಿದ್ದರು. 1536ರ ಆಸುಪಾಸಿನಲ್ಲಿ ಕೆಂಪೇಗೌಡರು ತಮ್ಮ ಆಪ್ತರು ಮತ್ತು ಪುತ್ರರೊಂದಿಗೆ ಬೇಟೆಗೆಂದು ಹೊರಟಿದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಮಹತ್ತರವಾದ ಕಲ್ಪನೆ ಮೊಳೆಯಿತು. ವಿಶಾಲವಾದ ಬಯಲು ಪ್ರದೇಶವನ್ನು ನೋಡುತ್ತಿದ್ದಾಗ ಇಲ್ಲಿ ಒಂದು ದೊಡ್ಡ ನಗರವನ್ನು ನಿರ್ಮಿಸುವ ಆಸೆ ಅವರಲ್ಲಿ ಬಲವಾಗಿ ಬೇರೂರಿತು. ಅದು ಕೇವಲ ಒಂದು ಊರಾಗಿರಬಾರದು, ಬದಲಿಗೆ ವ್ಯಾಪಾರ, ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ತಾಣವಾಗಬೇಕು ಎಂಬುದು ಅವರ ಆಶಯವಾಗಿತ್ತು. ತಮ್ಮ ಕನಸನ್ನು ನನಸು ಮಾಡಲು ಕೆಂಪೇಗೌಡರು ವಿಜಯನಗರದ ಅರಸ ಅಚ್ಯುತರಾಯರನ್ನು ಭೇಟಿಯಾದರು. ತಮ್ಮ ಯೋಜನೆಯ ಮಹತ್ವವನ್ನು, ಹೊಸ ನಗರದಿಂದ ಆಗುವ ಲಾಭಗಳನ್ನು ವಿವರಿಸಿದರು. ಅರಸರು ಕೆಂಪೇಗೌಡರ ದೂರದೃಷ್ಟಿ ಮತ್ತು ಉತ್ಸಾಹವನ್ನು ಮೆಚ್ಚಿ ಅನುಮತಿ ನೀಡಿದರು. 1537ರಲ್ಲಿ ಬೆಂಗಳೂರು ಪೇಟೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಕೆಂಪೇಗೌಡರು ಸ್ವತಃ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಮೊದಲು ಮಣ್ಣಿನ ಕೋಟೆಯನ್ನು ನಿರ್ಮಿಸಲಾಯಿತು. ನಂತರ ವ್ಯಾಪಾರಕ್ಕಾಗಿ ಅಡ್ಡಡ್ಡಲಾಗಿ ಮತ್ತು ಉದ್ದವಾಗಿ ವಿಶಾಲವಾದ ರಸ್ತೆಗಳನ್ನು ನಿರ್ಮಿಸಲಾಯಿತು. ಕೆರೆಗಳನ್ನು ತೋಡಿಸಲಾಯಿತು, ದೇವಾಲಯಗಳನ್ನು ಕಟ್ಟಿಸಲಾಯಿತು. ಬೇರೆ ಬೇರೆ ಕಸುಬುಗಳ ಜನರಿಗೆ ನೆಲೆಸಲು ಪ್ರತ್ಯೇಕ ಪೇಟೆಗಳನ್ನು ನಿರ್ಮಿಸಲಾಯಿತು. ಹೀಗೆ ಒಂದು ಚಿಕ್ಕ ಹಳ್ಳಿಯಿಂದ ಬೆಂಗಳೂರು ಒಂದು ವ್ಯವಸ್ಥಿತ ನಗರವಾಗಿ ಬೆಳೆಯಲು ಪ್ರಾರಂಭಿಸಿತು. ಕೆಂಪೇಗೌಡರು ಕೇವಲ ನಗರ ನಿರ್ಮಾತೃವಾಗಿರಲಿಲ್ಲ, ಅವರು ಸಮಾಜ ಸುಧಾರಕರೂ ಆಗಿದ್ದರು. ಅಂದಿನ ಕಾಲದಲ್ಲಿ ಇದ್ದ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿದರು. ಅದರಲ್ಲೂ ಮುಖ್ಯವಾಗಿ ತಮ್ಮ ಸಮುದಾಯದಲ್ಲಿದ್ದ ಬಂಡಿ ದೇವರು ಎಂಬ ಪದ್ಧತಿಯನ್ನು ಅವರು ಸಾಹವಾಗಿ ಖಂಡಿಸಿದರು ಮತ್ತು ಅದನ್ನು ನಿಲ್ಲಿಸಲು ಪ್ರಯತ್ನಿಸಿದರು. ಬೆಂಗಳೂರಿನ ಏಳಿಗೆಯನ್ನು ಕಂಡ ಕೆಲವರಿಗೆ ಅಸೂಯೆ ಉಂಟಾಯಿತು. ಅವರು ಕೆಂಪೇಗೌಡರ ವಿರುದ್ಧ ಅರಸರಿಗೆ ದೂರು ನೀಡಿದರು. ಇದರಿಂದ ಕೆಂಪೇಗೌಡರನ್ನು ಬಂಧಿಸಿ 5 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇರಿಸಲಾಯಿತು. ಆದರೆ ಅವರ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅಂತಿಮವಾಗಿ ಅವರನ್ನು ಬಿಡುಗಡೆಗೊಳಿಸಿತು. ಅಷ್ಟೇ ಅಲ್ಲ, ಅರಸರು ಅವರ ಆಡಳಿತವನ್ನು ಮೆಚ್ಚಿ ಹೆಚ್ಚಿನ ಭೂಮಿಯನ್ನು ನೀಡಿದರು. ಬಿಡುಗಡೆಯ ನಂತರ ಕೆಂಪೇಗೌಡರು ಮತ್ತೆ ತಮ್ಮ ನಗರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡರು. ಕೋಟೆಯನ್ನು ಬಲಪಡಿಸಿದರು, ಹೊಸ ಕೆರೆಗಳನ್ನು ನಿರ್ಮಿಸಿದರು ಮತ್ತು ದೇವಾಲಯಗಳನ್ನು ಕಟ್ಟಿಸಿದರು. ಅವರ ಆಳ್ವಿಕೆಯಲ್ಲಿ ಬೆಂಗಳೂರು ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. 1569ರಲ್ಲಿ ಕೆಂಪೇಗೌಡರು ನಿಧನರಾದರು. ಆದರೆ ಅವರು ಬಿಟ್ಟುಹೋದ ನಗರ ಇಂದು ಒಂದು ಮಹಾನಗರವಾಗಿ ಬೆಳೆದಿದೆ. ಆಧುನಿಕತೆಯ ಸ್ಪರ್ಶವಿದ್ದರೂ ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೆಂಪೇಗೌಡರ ನೆನಪುಗಳು ಅಚ್ಚಳಿಯದೆ ಉಳಿದಿವೆ. ಅವರು ನಿರ್ಮಿಸಿದ ಕೋಟೆ, ರಸ್ತೆಗಳು ಮತ್ತು ದೇವಾಲಯಗಳು ಇಂದಿಗೂ ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿವೆ. ಕೆಂಪೇಗೌಡರು ಕೇವಲ ಬೆಂಗಳೂರಿನ ಸ್ಥಾಪಕರಲ್ಲ, ಬದಲಿಗೆ ಒಬ್ಬ ದಾರ್ಶನಿಕ ನಾಯಕ, ಸಮಾಜ ಸುಧಾರಕ ಮತ್ತು ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಮಹಾನ್ ವ್ಯಕ್ತಿ. ಅವರ ಕಥೆ ಇಂದಿನ ಪೀಳಿಗೆಗೂ ಸ್ಫೂರ್ತಿಯ ಸೆಲೆಯಾಗಿದೆ. ಇದು ಆ ಕಥೆ. ನಿಮಗೆ ಇದು ಇಷ್ಟವಾಯಿತೇ?